ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಆಪ್ತ ಮಿತ್ರ ಸಿನಿಮಾದ ಫೇಮಸ್ ಡೈಲಾಗ್. ಅದ್ಯಾಕೋ ಗೊತ್ತಿಲ್ಲ, ಕೆಪಿಎಸ್ಸಿ ಪರೀಕ್ಷೆ ಇದೆ ಅಂತಂದ್ರೆ ಈ ಡೈಲಾಗ್ ನೆನಪಾಗುತ್ತೆ. ಯಾಕಂದ್ರೆ ಇಲ್ಲಿ ಒಂದಲ್ಲ ಒಂದು ಸಮಸ್ಯೆ ಆಗೇ ಆಗುತ್ತೆ. ಇದೀಗ ಕೆಪಿಎಸ್ಸಿ ಪರೀಕ್ಷಾರ್ಥಿಗಳ ಮೇಲೆ ಹಲ್ಲೆ ಮಾಡಿದಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಗಲಾಟೆ ನಡೀತಿರೋದು ತರಕಾರಿ ಮಾರ್ಕೆಟ್ ನಲ್ಲೂ ಅಲ್ಲ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲೂ ಅಲ್ಲ. ಇದು ಎಕ್ಸಾಮ್ ಸೆಂಟರ್, ಅದು ಕೂಡ ಕೆಪಿಎಸ್ಸಿ ಪರೀಕ್ಷಾ ಕೇಂದ್ರದಲ್ಲಿ ನಡೀತಿರೋ ಜಟಾಪಟಿ. ಇದು ಕೆಪಿಎಸ್ಸಿ ಪರೀಕ್ಷಾ ಕರ್ಮಕಾಂಡಕ್ಕೆ ಮತ್ತೊಂದು ಸೇರ್ಪಡೆ. ಪ್ರಶ್ನೆ ಪತ್ರಿಕೆ ಲೀಕ್, ಪ್ರಶ್ನಿಸಿದ್ರೆ ಪರೀಕ್ಷಾರ್ಥಿ ಮೇಲೆ ಅಟ್ಯಾಕ್. ಕೆಪಿಎಸ್ಸಿ ಪದೇ ಪದೇ ಸ್ವಯಂಕೃತ ಎಡವಟ್ಟುಗಳಿಂದ ಸುದ್ದಿ ಆಗ್ತಾನೆ ಇದೆ. ಮೊನ್ನೆಯಷ್ಟೇ ಹಾಲ್ ಟಿಕೆಟ್ಗೋಸ್ಕರ ಅಭ್ಯರ್ಥಿಗಳನ್ನ ರಾತ್ರೋರಾತ್ರಿ ಅಲೆದಾಡಿಸಿದ್ದ ಕೆಪಿಎಸ್ಸಿ ಹೊಸ ಆರೋಪವನ್ನ ಹೆಗಲಿಗೇರಿಸಿಕೊಂಡಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಸೀನ್ ನಿಂದ ಆರಂಭವಾದ ಕತೆ ಗಲಾಟೆ ತನಕ ಬಂದು ನಿಂತಿದೆ. ಈ ರಣರಂಗಕ್ಕೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಕಸ್ತೂರಿಬಾ ನಗರದಲ್ಲಿರುವ ಬಿಬಿಎಂಪಿ ಸಂಯುಕ್ತ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜು. ನಿಗದಿಯಾದಂತೆ ಇಂದು ಕೆಪಿಎಸ್ಸಿ ಮೇನ್ಸ್ ಪರೀಕ್ಷೆ ನಡೀತಿತ್ತು. ಆದ್ರೆ ಪರೀಕ್ಷೆ ಬರೆಯೋಕೆ ಬಂದಿದ್ದ ಅಭ್ಯರ್ಥಿಗಳಿಗೆ ಶಾಕ್ ಎದುರಾಗಿತ್ತು. ಎಕ್ಸಾಮ್ ಸೆಂಟರ್ಗೆ ಬರುವ ಮುನ್ನವೇ ಪ್ರಶ್ನೆ ಪತ್ರಿಕೆ ಬಂಡಲ್ ಸೀಲ್ ಓಪನ್ ಆಗಿತ್ತಂತೆ. ಈ ಬಗ್ಗೆ ಪ್ರಶ್ನಿಸಿದ್ದ ಪರೀಕ್ಷಾರ್ಥಿಗಳ ಮೇಲೆ ಸಿಬ್ಬಂದಿಯೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋ ಆರೋಪ ಕೇಳಿ ಬಂದಿದೆ. ಒಂದು ಕ್ವಶನ್ ಪೇಪರ್ ಬಂಡಲ್ ಬಂದಾಗ ಅದು ಡಬಲ್ ಸೀಲ್ಡ್ ಕವರ್ನಲ್ಲಿ ಬರಬೇಕು. ಹೊರಗಡೆ ಒಂದು ಸೀಲ್ಡ್ ಕವರ್ ಇರುತ್ತೆ, ಒಳಗಡೆ ಒಂದು ಸೀಲ್ಡ್ ಕವರ್ ಇರುತ್ತೆ. ಈ ಹೊರಗಡೆ ಸೀಲ್ಡ್ ಕವರು ಕರೆಕ್ಟಾಗಿ ಇದ್ರೂ ಒಳಗಡೆ ಸೀಲ್ಡ್ ಕವರ್ ಓಪನ್ ಇತ್ತು. ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಕ್ಲಾಸ್ನಲ್ಲಿರೋ ಹುಡುಗರೆಲ್ಲರೂ ಪ್ರಶ್ನೆ ಮಾಡ್ತಾರೆ, ಈ ರೀತಿ ಹಾಗಿರಾಗಿಲ್ಲ ಅಂತ ಹೇಳ್ತೀವಿ. ಆಗ ಪ್ರಿನ್ಸಿಪಲ್ ಬರ್ತಾರೆ. ಪ್ರಿನ್ಸಿಪಲ್ ಏನು ಹೇಳ್ತಾರೆ ಅಂದರೆ, ನಮಗೆ ಇನ್ಸ್ಟ್ರಕ್ಷನ್ ಬಂದಿದೆ ಕೆಪಿಎಸ್ಸಿಯಿಂದ, ಅದೇ ರೀತಿ ಇದೆ ಅಂತ ಹೇಳಿ ನಾವು ಇದನ್ನು ಸಾಲ್ವ್ ಮಾಡ್ತೀವಿ, ನೀವು ಎಕ್ಸಾಮ್ ಬರೀರಿ ಅಂತ ಹೇಳಿ 15 ನಿಮಿಷ ನಿಧಾನವಾಗಿ ನಮಗೆ ಕೊಟ್ಟು ಶುರು ಮಾಡ್ತೀವಿ ಎಕ್ಸಾಮ್ ಬರೆಯೋದು. ಕೇಳಿದ್ರಲ್ಲ, ಎಕ್ಸಾಮ್ ಸೆಂಟರ್ಗೆ ಬರುವ ಮುನ್ನವೇ ಪ್ರಶ್ನೆ ಪತ್ರಿಕೆ ಇದ್ದ ಸೀಲ್ ಓಪನ್ ಆಗಿತ್ತು ಅಂತ ಪರೀಕ್ಷಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಆಕ್ರೋಶ ಪರೀಕ್ಷಾ ಕೇಂದ್ರದಲ್ಲಿ ಸ್ಫೋಟಿಸಿದಾಗ ಅಲ್ಲಿನ ಸಿಬ್ಬಂದಿ ಪರೀಕ್ಷಾರ್ಥಿಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋ ಬಗ್ಗೆ ಖುದ್ದು ಆ ಕಾಲೇಜಿನ ಪ್ರಾಂಶುಪಾಲರೇ ಒಪ್ಪಿಕೊಂಡಿದ್ದಾರೆ ಅಂತಿದ್ದಾರೆ ಪರೀಕ್ಷಾರ್ಥಿಗಳು. ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯ್ತು. ನಾವು ಇದನ್ನ ಕೇಳಿದವಾಗ ಗಲಾಟೆ ಮಾಡಿದ್ವಿ, ಎಕ್ಸಾಮ್ ಅನ್ನ ಬರೆಯೋದಿಲ್ಲ ಅಂತ ಧಿಕ್ಕರಿಸಿದ್ವಿ. ಆಮೇಲೆ ಪ್ರಿನ್ಸಿಪಲ್ ಮತ್ತೆ ಅಲ್ಲಿನ ಅಧಿಕಾರಿಗಳು ಬಂದು ಇಲ್ಲ, ನಾವು ಮುಚ್ಚಳಿಕೆ ಪತ್ರ ಬರ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅವ್ರು ಬರ್ಕೊಟ್ಟಿರುವಂಥ ಪತ್ರದಲ್ಲಿ ಕ್ಲಿಯರ್ ಆಗಿದೆ ನೋಡಿ. ಇಲ್ಲಿ ಕೆಪಿಎಸ್ಸಿ ಮೆಂಬರ್ಸು ಇದನ್ನು ಕೇಳುವಾಗ ಕೆಪಿಎಸ್ಸಿ ಮೆಂಬರ್ಸು ವಿದ್ಯಾರ್ಥಿಗಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದೆ ಅನ್ನೋಂಥದ್ದು ಕನ್ಫರ್ಮ್ ಆಗಿದೆ. ಇದಕ್ಕೆ ಪ್ರಿನ್ಸಿಪಲ್ಲು ಸಿಗ್ನೇಚರು ಮತ್ತು ಸೀಲ್ ಹಾಕಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ನಾವು ಮುಂದಿನ ಹಂತದಲ್ಲಿ ಪ್ರೊಸೀಡ್ ಆಗ್ತಾ ಇದೀವಿ ಮೇಡಮ್. ಸದ್ಯ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋ ಬಗ್ಗೆ ಕೆಪಿಎಸ್ಸಿ ಕಾರ್ಯದರ್ಶಿಗೆ ಅಭ್ಯರ್ಥಿಗಳು ಪತ್ರ ಬರೆದಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಆದ್ರೆ ಪದೇ ಪದೇ ಎಡವಟ್ಟುಗಳನ್ನ ಮಾಡಿಕೊಳ್ತಿರೋ ಕೆಪಿಎಸ್ಸಿ ದೊಡ್ಡ ಕನಸು ಹೊತ್ತವರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದೆ. ಇದು ಕರ್ನಾಟಕ ಲೋಕಸೇವಾ ಆಯೋಗ ಅಲ್ಲ, ಲೋಪಸೇವಾ ಆಯೋಗ ಅಂತ ಪರೀಕ್ಷಾರ್ಥಿಗಳು ಹಿಡಿ ಶಾಪ ಹಾಕ್ತಿದ್ದಾರೆ. ಇವರು ಮಾಡ್ತಿರೋ ತಪ್ಪಿಗೆ ಇಲ್ಲಿ ಹಾಳಾಗ್ತಿರೋದು ಯಾರೋ ಒಬ್ಬಿಬ್ಬರ ಭವಿಷ್ಯ ಅಲ್ಲ, ಭವಿಷ್ಯದಲ್ಲಿ ಭವಿಷ್ಯ ಬದಲಾಯಿಸಬೇಕಾದವರ ಭವಿಷ್ಯ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.